ಕಿರಾತಕ ಸಿನಿಮಾ ಆದಮೇಲೆ ನಿಮಗೆ ಹೀರೋ ಕ್ಯಾರೆಕ್ಟರ್ದು ಹೀರೋ ಈ ಸಿನಿಮಾಗಳು ಬರುತ್ತೆ, ಒಪ್ಕೊಳಕ್ ಹೋಗ್ಬೇಡ ಅಂತ ಯಶ್ ಸರ್ ಹೇಳಿದ್ರು, ಆಯ್ತಾ? ಇದು ನಿಜ ತಾನೆ ಇಲ್ವಾ? ಕೇಳಿ ಕೇಳಿ. ನೀವೇ ಹೇಳಿದ್ದೀರಾ ಸರ್? ಇಲ್ಲ, ಕಿರಾತಕ ಆದಮೇಲೆ ಒಂದು ವರ್ಷ ಯಾವುದೂ ಪಿಕ್ಚರ್ ಬರಲಿಲ್ಲ. 100 days ಮೂವಿ. ಇದೇನು ಪಿಕ್ಚರ್ ಓಡ್ಬಿಟ್ರೆ ನಿಮ್ಗೆಲ್ಲ ಸಿನಿಮಾಗಳು ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಕಿರಾತಕ ಆದಮೇಲೆ ಯಾವುದೂ ಬರಲಿಲ್ಲ. ರಾಜ ಹುಲಿ ಆದಮೇಲೆ, ರಾಜ ಹುಲಿ ಯಾಕೆಂದರೆ ತುಂಬ ದೊಡ್ಡ ಕ್ಯಾರೆಕ್ಟ್ರು, ಆಮೇಲೆ ಸಿನಿಮಾ ಅದು ತುಂಬ ದೊಡ್ಡದಾಗಿ ಹಿಟ್ಟಾಯಿತು. ಸೊ ರಾಜ ಹುಲಿ ಆದಮೇಲೆ ಒಂದು ಸುಮಾರು ಏನು ಬರಲಿಲ್ಲ, ಒಂದು 2-3 ಜನ ರಿವರ್ಸ್ಕೊಂಡ್ಬಿಡ್ತೀನಿ, ಒಂದು 2-3 ಜನ ನಿಮ್ಗೊಂದು ಕತೆ ಮಾಡಿದ್ದೀವಿ ಅದು ಇದು ಅಂದರು. ಅವಾಗ ನಾನು ಹೇಳಿದ್ದಕ್ಕೆ ಅವ್ರು ಅಂದರು ಬೇಡ, ಯಾಕೆಂದರೆ ಅವತ್ತಿಗೆ ಯಾಕೆ ಬೇಡ ಅಂದರು ಅಂತ ಅನಿಸುತ್ತೇನೋ. ಬಟ್ ಆಮೇಲೆ ಅನ್ನಿಸ್ತು ಕರೆಕ್ಟ್ ಅಂತ. ಯಾಕೆಂದರೆ ನಮಗೆ ಏನೋ ಒಂದು ಹೀರೋ ಆಗಬೇಕು ಅಂತ ಮಾಡಿಬಿಟ್ಟಾಗ ನಮಗೆ ಒಂದು ನಾಲೆಡ್ಜ್ ಇರಲ್ಲ, ಜಡ್ಜ್ಮೆಂಟ್ ಇರಲ್ಲ. ಸುಮ್ಮನೆ ಆಸೆಗೋಸ್ಕರ ಮಾಡಿಬಿಟ್ಟು ಇರೋದು ಚೆನ್ನಾಗಿರೋ ಲೈಫ್ನು ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಅವ್ರು ಹೇಳಿದ್ರು. ಸೊ ಹಂಗಾಗಿ ನಾನು ಬೇಡ ಅಂತ ಡಿಸೈಡ್ ಆದೆ. ಅಧ್ಯಕ್ಷ ಆದಮೇಲಂತೂ ಸಿಕ್ಕಾಪಟ್ಟೆ ಬಂತು ಹೀರೋಗೆ ಆಫರ್ಸು. ನಂಗೆ ಬೇಡ ಅನಿಸಿತ್ತು, ಯಾಕೆಂದರೆ ನನಗೆ ನಾನು ಈ ಒಂದು ಹೀರೋ ಕ್ಯಾರೆಕ್ಟ್ರನ್ನ ನಾನು ತೂಗಿಸ್ಬೋದು, ನನ್ನ ಕೈಲಿ ಕೆಪಾಸಿಟಿ ಇದೆ ನನಗೆ ಅನಿಸಿರಲಿಲ್ಲ. ಸೊ ಹಂಗಾಗಿ ಯಾವುದೂ ಮಾಡಿರಲಿಲ್ಲ, ಇದೂ ಮಾಡ್ತಿರಲಿಲ್ಲ. ಇದೇನಂದರೆ ಇದು ಉಪಾಧ್ಯಕ್ಷ ಆಗಿರೋದ್ರಿಂದ ಮಾಡಿದೆ ನಾನು, ಯಾಕೆಂದರೆ ಈಗ ಆಲ್ರೆಡಿ ಉಪಾಧ್ಯಕ್ಷ ಜನರ ಮನಸ್ಸಲ್ಲಿ ಈಗಲೂ ಇದೆ. ಸೊ ಹಂಗಾಗಿ ಅದೇ ಕಥೆನ ಇಟ್ಕೊಂಡು ಹೀರೋ ಆಗಿ ಬಂದರೆ ಜನಕ್ಕೆ 100% ನಾನು ಹತ್ರ ಆಗ್ತೀನಿ, ಆಮೇಲೆ ಜನರನ್ನ ಇದರಿಂದ ಮೆಚ್ಚಿಸ್ಬೋದು ಅನ್ನೋ ನಂಬಿಕೆ ಬಂದಿದ್ದರಿಂದ ಮಾಡಿದ್ದು. ಇಲ್ಲಾಂದರೆ ಇದ್ಬಿಟ್ಟು ಬೇರೆ ಥರದ್ದು ಏನೋ ಒಂದು ಕತೆ ಬಂದಿರೋ ಈಗಲೂ ಧೈರ್ಯ ಮಾಡ್ತಿರ್ಲಿಲ್ಲ ಮೇ ಬಿ. ಸರ್ ಯಶ್ ಸರ್ಗೆ ಹೇಳಿದ್ಯಾ ಈ ಥರ ಒಂದು ಸಿನಿಮಾ ಬರ್ತಿದೆ, ಹೀರೋ ಆಗಿ ಹೇಳ್ತಿದ್ದಾರೆ ಅಂತ ಅವ್ರಿಗೊಂದು ಮಾತು ಹೇಳಿದ್ದೆ? ಹೇಳಿದ್ದೀನಿ, ಸಾಂಗ್ಗಳೆಲ್ಲ ನೋಡಿದ್ದಾರೆ, ಟ್ರೇಲರು ನೋಡಿದ್ದಾರೆ, ಖುಷಿ ಪಟ್ಟಿದ್ದಾರೆ ಅವರು. ಏನು ರಿಯಾಕ್ಷನ್ ಇತ್ತು ಸರ್? ಇವಾಗ ಮಾಡು, ನೋ ಪ್ರಾಬ್ಲಮ್, ಯಾಕೆಂದರೆ ಈಗ ನೀನು ಮಾಡ್ಬೋದು. ನಾನು ಅವಾಗ ಬೇಡ ಅಂತಿದ್ದೆ, ಈಗ ಬೇಡ ಅಂತೇನು ಹೇಳಲ್ಲ ಅಂತೇಳಿ, ಸರಿ ಏನು ಅಂತ ಒಂದ್ಸಲ ಎಲ್ಲ ನಾವೆಲ್ಲ ಕತೆ ಎಲ್ಲ ರೆಡಿ ಮಾಡ್ಕೊಂಡು ಅವ್ರಿಗೊಂದ್ಸಲ ನರೇಟು ಮಾಡಿದ್ವಿ. ಆ ಕತೆನ ಹೇಳಿ ಅವ್ರೊಂದು ಸಣ್ಣ ಪುಟ್ಟ ಚೇಂಜಸ್ ಹೇಳಿ ಚೆನ್ನಾಗಿದೆ ಮಾಡು ಅಂತ ಅಂದರು.